आयुष्यं तेज आरोग्यं ॐ शतञ्जेव शरतो वर्धमानः शतं हेमन्तान् शतमुपसन्तान् शतमिन्द्राग्ने सविता बृहस्पतिः शतायुषा अभिषेकं पुनर्दुः गुरु ब्रह्मा गुरु विष्णु गुरुदेवो महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ. ಇವತ್ತಿನ ಪ್ರಾರ್ಥನಾ ಸಭೆಯಲ್ಲಿ ನಮ್ಮೊಂದಿಗೆ ಒಬ್ಬ ವಿಶೇಷ ವ್ಯಕ್ತಿ ಉಪಸ್ಥಿತರಿದ್ದಾರೆ. ಅವರೇ ಸನ್ಯಾಸಿನಿ ಸತ್ಯಮೇಧಾವಿ ಮಾಣಿ. ಅವರಿಗೆ ರಾಷ್ಟ್ರೋತ್ಥಾನ ಪರಿವಾರದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಇವರ ಹೆಸರು ಅಮೃತ ಸತ್ಯಗೌಡ ಪಾಟೀಲ್. ಮೂಲತಃ ಗೋಕಾಕಿನವರು. 1988ರಲ್ಲಿ ತಮ್ಮ ತಾಂತ್ರಿಕ ಶಿಕ್ಷಣವನ್ನು ಪೂರೈಸಿದ ನಂತರ ಶ್ರೀ ಸಂಗಮನಾಥರಿಂದ ದೀಕ್ಷೆಯನ್ನು ಹಾಗೂ ಸನ್ಯಾಸ ನಾಮ ಸತ್ಯಮೇಧಾವಿ ಎಂಬ ಹೆಸರನ್ನು ಪಡೆದು ಪ್ರಪಂಚಕ್ಕೆ ಪರಿಚಿತರಾಗಿದ್ದಾರೆ. 1997ರಲ್ಲಿ ಪರಿವ್ರಾಜಕ ಅವಧಿಯನ್ನು ಘೋಷಿಸಿಕೊಂಡು ಶೈಕ್ಷಣಿಕ ಮಾಧ್ಯಮದಲ್ಲಿ ಇಂದಿನವರೆಗೂ ನಿರಂತರ ಸಂಚಾರಿಗಳಾಗಿದ್ದರು. ಇವರ ಶಿಕ್ಷಣದ ಜೊತೆಗೆ ಉನ್ನತ ಸಂಸ್ಕಾರ ಕುರಿತು ಹಾಗೂ ಯೋಗಮಯ ಜೀವನ ಕಾರ್ಯಾಗಾರಗಳನ್ನು ಸಂಘಟಿಸುತ್ತಾ ಹಲವಾರು ಪೂರಕ ಸಾಹಿತ್ಯ ಕೃಷಿ ಮಾಡಿರುವರು. ಹಾಗೆ ಮಕ್ಕಳ ಚಿತ್ತವನ್ನು ಜೀವಿಸುವ ನಿಟ್ಟಿನಲ್ಲಿ ಯೋಗ, ಆರೋಗ್ಯ, ನೀತಿ, ಧರ್ಮ ಹಾಗೂ ಜೀವನ ವಿಜ್ಞಾನ ಈ ಶೀರ್ಷಿಕೆಯ ಕೆಳಗೆ 100 ಗೀತೆಗಳನ್ನು ರಚಿಸಿರುವರು. ಮತ್ತೊಮ್ಮೆ ಎಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಮಾಣಿಯವರಿಗೆ ನೆನಪಿನ ಕಾಣಿಕೆಯಾಗಿ ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕೆಂದು ಪ್ರಾಚಾರ್ಯರಾದ ಡಾಕ್ಟರ್ ನಿತಾಳಿ ಮಾತಾಜಿಯವರಲ್ಲಿ ಕೇಳಿಕೊಳ್ಳುತ್ತೇನೆ. ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ, ಹೀಗೆ ಮಕ್ಕಳ ಶ್ರೇಯೋಗಿಯ ವೃದ್ಧಿಗಾಗಿ ಆಶೀರ್ವಚನ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. असतो मा सद्गमय तमसो मा ज्योतिर्गमय मृत्योर्मा मृतङ्गमय शान्ति शान्ति ಶಾಂತಿ. ಎಲ್ಲರಿಗೂ ಶರಣು. ರಾಷ್ಟ್ರೋತ್ಥಾನ ವಿದ್ಯಾಲಯದ ಮುದ್ದು ಮಕ್ಕಳ ಜೊತೆಗೆ ಅಷ್ಟೇ ಜ್ಞಾನವೃದ್ಧರು, ವಯೋವೃದ್ಧರು ಮತ್ತು ಮಕ್ಕಳ ಜೊತೆಗೆ ಮಕ್ಕಳಾಗಿ ಬೆರೆತು ನಿಮ್ಮನ್ನು ವಿದ್ಯೆಯ ಶಿಖರದತ್ತ ನಡೆದುಕೊಂಡು ಹೋಗುವ ಹಾಗೆ ಪ್ರೇರಣೆ, ಪ್ರೋತ್ಸಾಹವನ್ನು ನೀಡ್ತಾ ಇರುವಂತಹ ಗುರು ಪರಂಪರೆಯ ಕೊಂಡಿಯಾಗಿರುವ ಎಲ್ಲ ಗುರುವೃಂದಕ್ಕೆ ಮತ್ತು ಪ್ರಾರ್ಥನೆಯನ್ನು ಸುಶ್ರಾವ್ಯವಾಗಿ ನಡೆಸಿಕೊಟ್ಟಂತಹ ಎಲ್ಲ ವಿದ್ಯಾರ್ಥಿ ವೃಂದಕ್ಕೆ ಮತ್ತೆ ತಲೆಬಾಗಿ ಕೈ ಮುಗಿದು ನನಗೆ ಸಿಕ್ಕಿರುವಂತಹ ಈ
ಅಮೂಲ್ಯವಾದ ಸಮಯಾವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ತಮಗೆ ತುಂಬ ಅವಕಾಶ ಇದೆ. ತಾವು ಎಳೆಯ ಮಕ್ಕಳು, ಬೆಳೆಯೋದಕ್ಕೆ ನಿಮಗೆ ಇರೋಷ್ಟು ಅವಕಾಶ ನನಗೆ ಇಲ್ಲ. ಹೌದಾ? ನಿಮ್ಮ ಅಮ್ಮ ಅಪ್ಪಗೂ ಇಲ್ಲ, ಶಿಕ್ಷಕರಿಗೂ ಇಲ್ಲ. ಒಂದೇ ಒಂದು ಕಾರಣ, ನೀವು ಎಳೆಯರಾಗಿರೋದ್ರಿಂದ. ಹಾಗಾದರೆ ತಿಳುವಳಿಕೆಯಲ್ಲಿ ನೀವು ಕಡಿಮೆ ಇರಬೇಕಾ? ಅದಕ್ಕೆ ನೀವು ಎಳೆಯರಾ? ಹಾಗೇನೂ ಇಲ್ಲ. ನನಗೆಷ್ಟು ತಿಳುವಳಿಕೆ ಇದೆಯೋ ಅಷ್ಟೇ ತಿಳಿವು ನಿಮ್ಮಲ್ಲೂ ಇದೆ. ನಾನು ತಿಳಿದಿದ್ದನ್ನು ಅಳಿಸಿ ಹಾಕೊಂಡಿದ್ದೇನೆ. ತಿಳುವಳಿಕೆ ಆಗಲೇ ತಿಳ್ಕೊಂಡದ್ದನ್ನು ಅಳಿಸಿ ಹಾಕಿಡೋರಂದ್ರೆ ನನಗೆ ತಿಳುವಳಿಕೆ ಇದೆ ಅಂತ ಹೇಳೋದು. ಆದರೆ ನಿಮ್ಮಲ್ಲಿ ತಿಳಿವು ಇನ್ನೂ ಹಸಿರಾಗಿದೆ. ಯಾರಿಗೆ ತಿಳುವಳಿಕೆ ಇದೆ ಅವರು ದೊಡ್ಡವರು ಅಂತ. ತಾವು ತಿಳಿದಿರೋದನ್ನು ಅಳಿಸಿ ಹಾಕ್ಕೊಂಡು ಒಳಗೆ ಇಳಿಸಿಕೊಂಡಿರ್ತಾರೆ, ಅವರು ದೊಡ್ಡವರು ಅಂತ. ಆದರೆ ನನ್ನ ತಿಳುವಳಿಕೆ ನಿಮ್ಮ ತಿಳುವಳಿಕೆಗೆ ಯಾವ ವ್ಯತ್ಯಾಸವೂ ಇಲ್ಲ. ಒಂದಿಷ್ಟು ನಿಮ್ಮಲ್ಲಿ ಸೂಕ್ತವಾಗಿದೆ, ಶಿಕ್ಷಕರಲ್ಲಿ ಅದೊಂದಿಷ್ಟು ಪ್ರಕಟವಾಗಿದೆ. ನೀವು ಮೊಗ್ಗು, ಅವರು ಅರಳಿದ ಹೂ. ಹೌದಾ? ಮೊಗ್ಗು ಹೂ ಹಾಗೆ ಆಗತ್ತಲ್ವ? ಏನಾದರೂ ಸಂಶಯ ಇದೆಯಾ? ಯಾವ ಸಂಶಯವೂ ಇಲ್ಲ. ಹಾಗೆ ನೀವು ಕೂಡ ಬೆಳಿತೀರಿ, ಬಾಳ್ತೀರಿ, ಅದು ನಿಶ್ಚಿತ. ಆದರೆ ಏನಾಗಿ ಬೆಳಿಬೇಕು, ನಾವು ಹೇಗೆ ಬಾಳಬೇಕು ಅನ್ನೋದನ್ನು, ಆ ದೃಷ್ಟಿಕೋನವನ್ನು ನೀಡೋದಕ್ಕೆ ಶಿಕ್ಷಣ. ನಿಮ್ಮ ಮನೆಯಲ್ಲಿ ನೀವಿದ್ದು ಚೆನ್ನಾಗಿ ಉಂಡು ತಿಂದು ದೇಹದಲ್ಲಿ ಇನ್ನೂ ದಷ್ಟಪುಷ್ಟವಾಗಿ ಬೆಳೀತಿದ್ರೋ ಏನೋ, ಸೊಂಪಾಗಿ ಬೆಳೀತಿದ್ರೋ ಏನೋ. ಮನೆ ಊಟ ಎಲ್ಲ ಬಿಟ್ಟು, ಅಮ್ಮ ಅಪ್ಪನ ಬಿಟ್ಟು ಶಾಲೆಯಲ್ಲಿ ವಸತಿ ಶಾಲೆಯ ಆಹಾರ ತಗೊಂಡು ತಾವು ಇಲ್ಲಿ ಇದೇ ಶಾಲೆಗೆ ಸೇರಿರೋದರ ಉದ್ದೇಶ ಏನು ಅಂತ ನಾನಿಲ್ಲಿ ಬಂದಾಗ ತಮ್ಮ ಪ್ರಧಾನ ಗುರುಗಳ ಜೊತೆಗೆ ಹಾಗೆ ಮಾತಾಡ್ತಿರುವಾಗ ಒಂದು ವಿಷಯ ಬೆಳಕಿಗೆ ಬಂತು. ನಾನು ಸುಮಾರು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಮತ್ತು ಇತ್ತೀಚಿನ ಒಂದೂವರೆ ವರ್ಷಗಳ ಅವಧಿಯಲ್ಲಿ ಆ ಶಾಲೆಗಳ ಬೆಳವಣಿಗೆಗಳ ಬಗ್ಗೆನೂ ಕೂಡ ಕೇಳ್ತಾ ಇರ್ತೇನೆ. ಯಾವ ವಸತಿ ಶಾಲೆಯಲ್ಲಿಯೂ ಕೂಡ ಇಲ್ಲಿ ಈ ರಾಷ್ಟ್ರೋತ್ಥಾನ ವಿದ್ಯಾಲಯದ ವಸತಿ ಶಾಲೆಯಲ್ಲಿ ಇರುವಷ್ಟು ಮಕ್ಕಳ ಸಂಖ್ಯೆ ಇವತ್ತು ಕಾಣಬರ್ತಿಲ್ಲ. 1000 ಮಕ್ಕಳಿದ್ದವರು 200 ಮಕ್ಕಳಿಗೆ ತೃಪ್ತಿ ಪಡೋ ಹಾಗಾಗಿದೆ ವಸತಿ ಶಾಲೆಗಳು. ಅತ್ಯಂತ ಪ್ರತಿಷ್ಠಿತ ಶಾಲೆಗಳ ಕತೆ ಹೇಳ್ತಾ ಇದ್ದೇನೆ ನಾನು. ಅಲ್ಲಿ ಯಾವ ಕೊರತೆಯೂ ಇಲ್ಲ, ತುಂಬ ಆದರ್ಶ ಶಾಲೆಗಳೇ. ಆದರೂ ವಿಶೇಷವಾಗಿ ರಾಷ್ಟ್ರೋತ್ಥಾನ ವಿದ್ಯಾಲಯದ ವಸತಿ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು ಅನ್ನುವಂತಹ ಭಾವನೆ ನಮ್ಮ ಪಾಲಕರಲ್ಲಿ ಬಂದಿರೋದು. ಇದನ್ನೆಲ್ಲ ಗಮನಿಸಿದರೆ ಬಹುಶಃ ಕೊರೋನಾ ಈ ರೀತಿಯಲ್ಲಿ ಒಳ್ಳೆಯ ಒಂದು ಪರಿಣಾಮ ಮಾಡಿದೆ ಅಂತ. ಒಂದು ರಾಷ್ಟ್ರೀಯತೆ, ಭಾವೈಕ್ಯತೆ, ನಮ್ಮ ದೇಶ, ನಮ್ಮ ನೆಲ, ನಮ್ಮ ಜನ, ನಮ್ಮ ಭಾವನೆಗಳು ನಮಗೆ ಬೇಕು, ಇವತ್ತು ಬೇಕೇ ಬೇಕು ಅನ್ನುವಂತಹ ಆ ಒಂದು ಭಾವ ತರಂಗ ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬರೋ ಹಾಗಾಗಿದೆ ಅಂತ ಅನಿಸುತ್ತೆ ನನಗೆ. ಈ ಭಾವ, ಇದು ಹೃದಯದ ಭಾಷೆ. ನಾವು ಕನ್ನಡ ಹೇಗೆ ಮಾತಾಡ್ತೀವಿ, ಇಂಗ್ಲೀಷಲ್ಲಿ ಹೇಗೆ ಮಾತಾಡ್ತೀವಿ, ಬೇರೆ ಬೇರೆ ಭಾಷೆಯಲ್ಲಿ ಹೇಗೆ ಮಾತಾಡ್ತೀವಿ, ಹಾಗೆ
ಭಾವ ಅನ್ನುವುದು ಒಂದು ಮೌನದ ಭಾಷೆ. ಅದು ತುಂಬ ಸ್ಪಷ್ಟವಾದ ಭಾಷೆ, ತುಂಬ ಶಕ್ತಿ ಇರುವಂತಹ ಭಾಷೆ. ಆ ಭಾವ ವಿಕಾಸ ಆಗಲಿ ಅಂತಲೇ ಎಲ್ಲ ಧರ್ಮಗಳು ಇರೋದು. ಧರ್ಮ ಅರ್ಥಾತ್ ಸಂಸ್ಕಾರ ಅಂತ. ನಿಮಗೀಗ ಶಿಕ್ಷಣ ಧರ್ಮ. ನಿಮ್ಮ ಶಿಕ್ಷಣ ಧರ್ಮದಲ್ಲಿ ನೀವು ಪಡೆಯಬೇಕಾದಂತಹ ಒಂದು ಸಂಸ್ಕಾರ, ಭಾವದಲ್ಲಿ ಯಾವ ಭಾವದಲ್ಲಿ ನಾನು ವಿಕಸಿತ ಆಗಬೇಕು, ಆ ನಿಟ್ಟಿನಲ್ಲಿ ಯೋಗ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಬಗ್ಗೆ ನನಗೆ ಕೊಟ್ಟಿರೋ ಕೆಲವು ನಿಮಿಷಗಳ ಸಮಯದಲ್ಲಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ದೇಹ ಅನ್ನ ಆಹಾರದಿಂದ ಪೋಷಣೆ ಆಗುತ್ತೆ, ಮನಸ್ಸು ವಿಚಾರಗಳಿಂದ ಪೋಷಣೆ ಆಗುತ್ತೆ, ಬುದ್ಧಿ ಅದನ್ನು ಮನನ ಮಾಡುವ ಮೂಲಕ, ಅಳವಡಿಸಿಕೊಳ್ಳೋದ್ರ ಮೂಲಕ ವಿಕಾಸ ಆಗುತ್ತೆ. ಇನ್ನು ನೀವು ಒಂದು ಮಟ್ಟದಲ್ಲಿ ಸಾಧನೆ ಮಾಡಿದಾಗ ಅಹಂಕಾರ ಕೂಡ ವಿಕಾಸ ಆಗುತ್ತೆ, ಅಸ್ಮಿತೆ ಕೂಡ ಗುರುತಿಸಲ್ಪಡುತ್ತೆ. ಯೋಗ ಇದು ಇನ್ನೂ ಮುಂದುವರೆದ ನಿಮ್ಮ ಅಂತರಿಂದ್ರಿಯಕ್ಕೆ ಸಂಬಂಧಿಸಿರೋದು. ಅದು ಮನುಷ್ಯ ಮಾತ್ರರಲ್ಲಿ ಸೂಕ್ತವಾಗಿದೆ, ಅದಿನ್ನೂ ವಿಕಾಸವಾಗಿಲ್ಲ. ಬುದ್ಧಿಮಟ್ಟಕ್ಕೆ ಮನುಷ್ಯನ ವಿಕಾಸ ನಿಂತಿದೆ. ನಮ್ಮ ಶಿಕ್ಷಣಗಳು ಕೂಡ, ನಮ್ಮ ವೈಜ್ಞಾನಿಕ ಸಂಶೋಧನೆಗಳು ಕೂಡ ಆ ಆಯಾಮಕ್ಕೆ ತೆರೆಯುವುದು, ನಮ್ಮನ್ನು ತೆರೆದುಕೊಳ್ಳುವ ಹಾಗೆ ಮಾಡುವುದು, ಅದು ಯಾವುದಾದರೂ ಇದ್ದರೆ ಅದನ್ನು ಯೋಗ ಅಂತ ಹೇಳ್ತೀವಿ. ಆ ಆಯಾಮ ಯಾವುದು? ಅದನ್ನು ಚಿತ್ತ ಅಂತ ಹೇಳ್ತಾರೆ. ಏನು? ಚಿತ್ತ. ಅಲುಪ್ತ ಪ್ರಕಾಶತ್ವಂ ಚಿದ್ರೂಪತ್ವಂ. ಅದಕ್ಕೆ ಸ್ವಯಂ ಪ್ರಕಾಶ ಇದೆ. ನಿಮ್ಮ ಶರೀರಕ್ಕೆ ಸ್ವಯಂ ಪ್ರಕಾಶ ಇದೆಯಾ? ಕಣ್ಣಿಗೆ ಸ್ವಯಂ ಪ್ರಕಾಶ ಇದೆಯಾ? ಅಥವಾ ಇನ್ನೊಂದರ ಬೆಳಕಿನಲ್ಲಿ ನೋಡ್ತೀವಾ? ಹಾಗಾದರೆ ನಿಮ್ಮೊಳಗೆ ಒಂದು ಚಿತ್ತದ ದೃಷ್ಕಣ್ಣಿದೆ, ಅದಕ್ಕೆ ಸ್ವಯಂ ಪ್ರಕಾಶ ಇದೆ. ಅದನ್ನು ಕಂಡ್ಕೋಬೇಕು ಅಂತ ನಿಮಗೆ ಆಸೆ ಆಗತ್ತೆ ಇಲ್ವೋ? ಆಗತ್ತೆ ಇಲ್ವೋ? ಹಾಂ, ಅದನ್ನೇ ಚಿತ್ ಶಕ್ತಿ ವಿಕಾಸ ಅಂತ ಹೇಳೋದು. ಜ್ಞಾನ ನೇತ್ರ, ಪ್ರಕಾಶಕಾಯ. ನೀವು ಇಲ್ಲಿವರೆಗೂ ಸರಸ್ವತಿ ಹಾಗೆ ಎಲ್ಲ ಪ್ರಾರ್ಥನೆ ಮಾಡಿದ್ರಲ್ವ, ಆ ಎಲ್ಲ ದೇವತೆಗಳದ್ದು ಆ ಪ್ರಕಾಶಕಾಯ ಇರುತ್ತೆ. ಅವರಿಗೆ ಚಿತ್ ವಿಕಾಸ ಆಗಿರುತ್ತೆ, ಅದಕ್ಕೋಸ್ಕರ ಅವರನ್ನು ದೇವತೆಗಳು ಅಂತ ಕರೆಯೋದು. ಯೋಗಿಗಳಲ್ಲೂ ಆ ಚಿತ್ ವಿಕಾಸ ಆಗಿರುತ್ತೆ. ನಾವು ಯಾರನ್ನು ಮಹಾತ್ಮರು ಅಂತ ಹೇಳ್ತೀವಲ್ಲ, ಅವರು ಕೂಡ ಆ ಚಿತ್ ಶಕ್ತಿಯನ್ನು ವಿಕಾಸ ಮಾಡಿಕೊಂಡಿರ್ತಾರೆ. ನಿಮಗೆ ಆಸೆ ಆಗತ್ತಾ ನಾನು ಕೂಡ ವಿಕಾಸ ಮಾಡ್ಕೋಬೇಕು ಅಂತ? ಹಾಗೆ ಅನ್ನಿಸ್ತಾ ಇದೆಯಾ? ಅನ್ನಿಸ್ತಾ ಇದೆಯಾ? ಅನ್ನಿಸ್ಬೇಕು. ನಿಮ್ಮಲ್ಲಿ ಹೇಗೆ ನಾನೇನಾದರೂ ಪಡಿ ಪದಾರ್ಥವನ್ನು ತಂದುಕೊಟ್ರೆ ನಿಮ್ಮಲ್ಲಿ ಹಸಿವೆ ಆಗಿದ್ದರೆ ತಾನೇ ಅದ್ರ ಕಡೆಗೆ ನಿಮಗೆ ನೋಡಬೇಕು, ಕೈಯಿಂದ ಮುಟ್ಟಬೇಕು, ಬಾಯಿಗೆ ಇಟ್ಕೋಬೇಕು ಅಂತ ಅನಿಸೋದು. ಹಸಿವೆ ಇಲ್ಲ ಅಂದರೆ ನೋಡ್ತೀರಾ ನೀವು ಆ ಕಡೆಗೆ? ನೋಡಿದರೂ ಕೂಡ ಕೈಯಿಂದ ಎತ್ಕೋತೀರಾ? ಎತ್ಕೊಂಡ್ರೂ ಕೂಡ ಬಾಯಿಗೆ ಇಟ್ಕೋತೀರಾ? ಬಾಯಿಗೆ ಇಟ್ಕೊಂಡ್ರೂ ಕೂಡ ಅದು ಜೀರ್ಣ ಆಗತ್ತಾ? ಆಗಲ್ಲ ತಾನೆ? ಹಾಂ, ಹಾಗೆಯೇ ಯೋಗ ಚಿತ್ ಶಕ್ತಿ ವಿಕಾಸ, ನನ್ನೊಳಗೆ ಸೂಕ್ತವಾಗಿರುವ ದೇವತ್ವವನ್ನು ನಾನು ವಿಕಸಿತಗೊಳಿಸಿಕೊಳ್ಳಬೇಕು. ಆ ಕುರಿತ ಒಂದು ಹಸಿವು ನಿಮ್ಮಲ್ಲಿ ಹುಟ್ಟಬೇಕು. ಆಗ ಅದಕ್ಕೆ ಚಿತ್ತಕ್ಕೆ ಪ್ರಾಯ ಬಂದಿದೆ ಅಂತ ಹೇಳ್ತಾರೆ. ಹಾಗಾದರೆ ಈ ಚಿತ್ತವನ್ನು ಪ್ರಕಟಗೊಳಿಸ್ಕೊಳ್ಳೋದಕ್ಕೆ ಮತ್ತು ಅದನ್ನು ವಿಕಾಸಗೊಳಿಸ್ಕೊಂಡು ಅದು ಪ್ರಾಯಕ್ಕೆ ಬರಬೇಕು, ಮತ್ತು ಅದು ಚಲಾವಣೆಗೆ ಬರಬೇಕು, ನನ್ನ ಬದುಕಲ್ಲಿ ಚಲಾವಣೆಗೆ ಬರಬೇಕು.
ಅದಕ್ಕೆಲ್ಲ ಭೂಮಿಕೆಯಾಗಿ ನಿಮ್ಮಲ್ಲಿ ಈಗ ಭಾರತ ಸರ್ಕಾರವೇ ಯೋಗವನ್ನು ಒಂದು ಶಿಕ್ಷಣದಲ್ಲಿ ಕಡ್ಡಾಯ ಪಠ್ಯ ಅನ್ನೋ ರೀತಿಯಲ್ಲಿ ರೂಪಿಸಿದ್ದಾರೆ. ನಮಗೆಲ್ಲ ಆ ಭಾಗ್ಯ ಇರಲಿಲ್ಲ. ನೀವು ಭಾಗ್ಯವಂತರು. ಆದರೆ ನಮಗೆ ತುಂಬ ಹಸಿವೆ ಇತ್ತು. ನಿಮಗೆ ಹಸಿವೆ ಇದೆ ಇಲ್ಲ ಗೊತ್ತಿಲ್ಲ. ದಿನ ಕಲಿಸ್ತಾರೆ ಅಂದರೂ ಕೂಡ ನೀವು ಇಷ್ಟಪಟ್ಟು ಮಾಡ್ತೀರಿ ಅಂತ ಗೊತ್ತಿಲ್ಲ. ಆದರೆ ನಮಗೆ ಯಾರು ಶಾಲೆಯಲ್ಲಿ ಕಲಿಸ್ಕೊಡ್ತಿರ್ಲಿಲ್ಲ. ಆದರೆ ಎಲ್ಲಾದರೂ ಯಾರಾದರೂ ಒಬ್ಬರು ಯೋಗ ಮಾಡ್ತಾರೆ, ಯೋಗಿಗಳಿದ್ದಾರೆ, ನಮಗಿಂತ ಸ್ವಲ್ಪ ತಿಳುವಳಿಕೆ ಇದ್ದವರು ನಮ್ಮ ಮನೆಗೆ ಬಂದಿದ್ದಾರೆ, ಅಥವಾ ಅಕ್ಕಪಕ್ಕ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ದೇವಸ್ಥಾನದಲ್ಲಿ ಬಂದಿದ್ದಾರೆ ಅಂತಂದರೆ ನಾವು ಯಾವಾಗಲೂ ಅವ್ರು ಬೆನ್ನು ಬಿಡ್ತಿರ್ಲಿಲ್ಲ. ಅವ್ರ ಹತ್ರ ಕೂತ್ಕೊಳ್ಳೋದು, ಅವ್ರ ಜೊತೆ ಮಾತಾಡೋದು, ಅವ್ರು ಏನು ಹೇಳ್ತಾರೆ ಎಲ್ಲ ಕೇಳೋದು. ಏನು ಕಾರಣ? ಹಸಿವೆ ಇತ್ತು. ನಾವು ಆಹಾರನ ಹುಡ್ಕೊಂಡು ಹೋಗ್ತಿದ್ವಿ. ಹೌದಾ? ಇವಾಗ ಆಹಾರ ನಿಮ್ಮ ಮುಂದೆ ಇದೆ, ನಿಮ್ಮ ಮುಂದೆ ಇದೆ. ಕಲಿಸಿಕೊಡುವ ಗುರುಗಳು ನಿಮ್ಮ ಮುಂದೆ ಇದ್ದಾರೆ. ಒಂದು ಅವಧಿ ಕಡ್ಡಾಯವಾಗಿದೆ. ಈಗ ನಿಮಗೆ ಬೇಕಾಗಿರೋದೇನು? ಹಸಿವು. ಒಂದಿಷ್ಟು ಆ ಕಡೆಗೆ ನೋಡ್ತೀರಾ? ಹೇಗೆ ನೋಡೋದು? ಉದಾಸೀನವಾಗಿ ನೋಡೋದಾ? ಏನೋ ಎಕ್ಸಾಮ್ ಇಲ್ಲ, ಇದಕ್ಕೆ ಮಾರ್ಕ್ಸ್ ಬರಲಿಲ್ಲ ಅಂದರೂ ನಡೀತದೆ ಅಲ್ವಾ? ನನಗೇನು ಈಗ ರೋಗ ಬಂದಿದೆಯಾ ಯೋಗ ಮಾಡೋದಕ್ಕೆ? ಆಮೇಲೆ ನೋಡ್ಕೊಳ್ಳೋಣ ಏನಾದರೂ ಸಮಸ್ಯೆ ಆದಾಗ. ಹಾಗೆ ನೋಡ್ತೀರಾ ಅಥವಾ ಪ್ರೀತಿಯಿಂದ ನೋಡ್ತೀರಾ? ಯಾರ ಮೇಲಿನ ಪ್ರೀತಿಯಿಂದ ನೋಡ್ತೀರಾ? ನಿಮ್ಮೊಳಗಿರೋ ದೈವತ್ವದ ಕುರಿತಾದ ಪ್ರೀತಿ, ನಿಮ್ಮೊಳಗೇ ಇರುವಂತಹ ಆ ಪ್ರಕಾಶ. ದೇವತ್ವ ಅಂದರೆ ಯಾವುದು ಎಲ್ಲವನ್ನೂ ಕೊಡ್ತಾ ಇದೆಯೋ, ಯಾವುದು ನಿಮ್ಮ ಉಸಿರನ್ನು ನಿಮಗೆ ಕೊಡ್ತಾ ಇದೆ ಮರಳಿ ಮರಳಿ. ನೀವು ಬೇರೆ ಯಾರಿಗೋ ನಿಮ್ಮ ಉಸಿರನ್ನು ಕೊಟ್ಟರೆ ಅದು ತಿರ್ಗಾ ಬರಲ್ಲ. ಆದರೆ ನಿಮ್ಮೊಳಗಿರುವ ದೈವ ಏನು ಮಾಡುತ್ತೆ ಅಂದರೆ ಅದನ್ನು ಮರಳಿ ಮರಳಿ ನಿಮಗೆ ಕೊಡ್ತಾ ಹೋಗುತ್ತೆ. ನೀವು ನಿಮ್ಮ ಉಸಿರನ್ನು ನಿಮ್ಮೊಳಗಿರೋ ದೈವಕ್ಕೆ ಕೊಡೋದನ್ನು ಮರಿಬಾರ್ದು. ಒಂದಿಷ್ಟು ಉಸಿರುಗಳನ್ನು ಕೊಡಬೇಕಲ್ವಾ? ಅಷ್ಟು ಉಳಿತಾಯ ಖಾತೆ ತೆರೆದ ಹಾಗೆ. ಅದು ನಿಮಗೆ ಕಷ್ಟ ಕಾಲಕ್ಕೆ ಸಹಾಯ ಬರುತ್ತೆ. ಹೌದಾ? ನೀವು ಕೈಕಾಲುಗಳಲ್ಲಿ ಇಷ್ಟು ಶಕ್ತಿ ಇದೆ ಅಲ್ವಾ? ಒಂದಿಷ್ಟು ಕೈಕಾಲ ಶಕ್ತಿಯನ್ನು ನಿಮ್ಮೊಳಗಿರೋ ದೈವತ್ವದ ವಿಕಾಸಗೊಳಿಸ್ಕೊಳ್ಳೋದಕ್ಕೋಸ್ಕರ ಮುಡಿಪಾಗಿಡೋದು. ಇಡೀ ದಿನ ಓಡಾಡ್ತೀರಾ, ಏನೇನೋ ಮಾಡ್ತೀರಾ ಅಲ್ವಾ? ಒಂದಿಷ್ಟು ಕೈಕಾಲುಗಳ ಶಕ್ತಿಯನ್ನು ನಿಮ್ಮೊಳಗಿರೋ ದೈವಕ್ಕೆ ಕೊಟ್ಟುಕೊಳ್ಳೋದು. ಅದು ಮಾತ್ರ ನಿಮಗೆ ನಿಮ್ಮ ಶಕ್ತಿಯನ್ನು ಮರಳಿ ಮರಳಿ ಕೊಡುತ್ತೆ. ಮಿಕ್ಕದೆಲ್ಲ ಒಮ್ಮೆನೇ ಕೊಟ್ಬಿಟ್ರೆ ತಗೊಂಡು ಹೋಗೇ ಬಿಡುತ್ತೆ. ತಿರ್ಗಾ ಅದು ನಿಮ್ಗೆ ಕೊಡೋದೇ ಇಲ್ಲ, ವಾಪಸ್ ಕೊಡೋದಿಲ್ಲ. ಬೇಕಾದರೆ ನೋಡಿ, ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಅಪ್ಪ ದೊಡ್ಡಪ್ಪ ಹಾಗೆ ಇರ್ತಾರೆ, ಯಾರೋ ಹಿರಿಯರು ನೋಡಿದರೆ, ನಿಮಗೆ ಜೀವಂತ ಕಥೆಗಳನ್ನು ನೋಡಿರ್ತೀರಿ ನೀವು. ಅವರು ತಮ್ಮ ಆಯಸ್ಸನ್ನೆಲ್ಲ ಯಾವುದೋ ಹೊಲಕ್ಕೋ ಅಥವಾ ಹೊಲದ ಸೀಮೆಗೋ, ಆ ಸೀಮೆ ಜಗಳ ಬಗೆಹರಿಸೋದಕ್ಕೋ ಅಂತ ಕೊಟ್ಕೊಂಡಿರ್ತಾರೆ. ತಮ್ಮ ಸಮಯವನ್ನು ಕೊಟ್ಕೊಂಡಿರ್ತಾರೆ, ಶ್ರಮವನ್ನು ಕೊಡ್ತಾರೆ. ಆದರೆ ಆ ಸೀಮೆ ಒಂದಿನ ಅವ್ರ ಜೀವನೇ ತಗೋಬೋದು. ಅದಕ್ಕೆ ಮರಳಿ ಕೊಡಬೇಕು ಈ ಜೀವವನ್ನು ನಾನು ಅನ್ನೋ ಪ್ರಜ್ಞೆ ಇದೆಯಾ ಆ ಹೊಲಕ್ಕೆ? ಇದೆಯಾ? ಅದೇ ಸಮಯವನ್ನು ನಾನೊಂದಿಷ್ಟು ನನ್ನ ಒಳಗಿರೋ ಚಿತ್ಶಕ್ತಿಯನ್ನು ವಿಕಾಸಗೊಳಿಸಿಕೊಳ್ಳೋದಕ್ಕೋಸ್ಕರ ಕೊಟ್ಟಿದ್ದಿದ್ದೆ ಆದರೆ, ಓ ಈ ದೇಶವೆಲ್ಲ ನನ್ನ ನೆಲ ಅನ್ನೋ ಪ್ರಜ್ಞೆ ಬರ್ತಿತ್ತಲ್ಲ, ದುಡಿದಷ್ಟು ನೆಲವಿದೆ ಅನ್ನೋ ಭಾವ ವಿಕಾಸ ಆಗ್ತಿತ್ತಲ್ಲ. ಹೌದಾ? ಅಷ್ಟಕ್ಕೋಸ್ಕರ ನೀವು ಇವತ್ತು ಮಾಡಬೇಕಾಗಿದ್ದೇನು? ನಿಮ್ಮ ಮುಂದೆ ಸುಂದರವಾದ ಪ್ರಾಂಗಣವಿದೆ, ಸುಶಿಕ್ಷಿತ ಒಂದು ಪಡೆಯೇ ನಿಮ್ಮನ್ನು ಕಾವಲು ಮಾಡ್ತಾ ಇದೆ.
ನುರಿತ ಯೋಗ ಪಟುಗಳಿದ್ದಾರೆ ನಿಮ್ಮ ಜೊತೆಗೆ. ಅದರ ಸದುಪಯೋಗವನ್ನು ನೀವು ಮಾಡಿಕೊಳ್ಬೇಕು. ಏನಕ್ಕೋಸ್ಕರ ಮಾಡ್ಕೋಬೇಕು? ಏನಕ್ಕೋಸ್ಕರ ಮಾಡ್ಕೋಬೇಕು? ಏನಕ್ಕೋಸ್ಕರ ಯೋಗ? ಹಲವು ಉತ್ತರಗಳಿರಬಹುದು ನಿಮ್ಮ ಹತ್ರ. ಆದರೆ ನಾನು ನಿಮ್ಗೆ ಇಷ್ಟವಾದ ಒಂದು ಉತ್ತರ ಹೇಳ್ತೇನೆ. ನೀವು ವಿದ್ಯಾರ್ಥಿ ಇದ್ದೀರಲ್ವಾ, ಚೆನ್ನಾಗಿ ಓದ್ತೀರಲ್ವಾ, ಇನ್ನೂ ಚೆನ್ನಾಗಿ ಓದೋದಕ್ಕೋಸ್ಕರ ಯೋಗ ಮಾಡೋದು. ಇಷ್ಟ ಆಯ್ತಾ? ಹಾಂ, ನಾಳೆ ನೀವು ಯಾವುದೋ ಕ್ಷೇತ್ರದಲ್ಲಿ ಒಬ್ಬ ಉದ್ಯೋಗಿ ಆಗ್ತೀರಾ, ಆವಾಗಲೂ ಯೋಗ ಮಾಡಬೇಕು. ಏನಕ್ಕೋಸ್ಕರ ಮಾಡಬೇಕು? ನಿಮ್ಮ ಕೆಲಸವನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೋಸ್ಕರ ಮಾಡಬೇಕು. ನೀವು ಚೆನ್ನಾಗೇ ಮಾಡೋದು, ನೀವು ಚೆನ್ನಾಗಿಲ್ಲ ಅಂತ ಅಲ್ಲ, ಚೆನ್ನಾಗಿ ಓದ್ತಾ ಇಲ್ಲ ಅಂತ ಅಲ್ಲ, ಇನ್ನೂ ಚೆನ್ನಾಗಿ ಓದಬೇಕು, ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು. ಹೌದಾ? ನಿಮ್ಮಲ್ಲಿ ದೇಶಭಕ್ತಿ ಇದೆ, ಇನ್ನೂ ಚೆನ್ನಾಗಿ ದೇಶಭಕ್ತಿ ಮಾಡಬೇಕು. ಇಷ್ಟ ಆಯ್ತಾ? ಇನ್ನೂ ಚೆನ್ನಾಗಾಗಬೇಕು ಅಂತ ಯಾರಿಗನ್ಸಲ್ಲ? ಸಾಕು ಇನ್ನೂ ಸ್ವಲ್ಪ ಕಡಿಮೆ ಆಗಲಿ ನನ್ನ ಶಕ್ತಿ ಅಂತ ಯಾರಾದರೂ ಅನ್ಕೋತಾರಾ? ಹಾಗೆ ಯಾರಾದರೂ ಇದ್ದೀರಾ ಇಲ್ಲಿ? ಹಾಂ, ಯಾರೂ ಇಲ್ಲ. ನೋಡಿ, ಇವಾಗ ನೀವು ಓದ್ತೀರಾ, ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆದಿರೋದನ್ನು ನೋಡಿ ಬರಿತೀರಾ, ಹೌದಾ? ಶಿಕ್ಷಕರು ಹೇಳಿದ್ದನ್ನು ಕೇಳಿಸ್ಕೊಂತೀರಾ, ಪುನಃ ಅದನ್ನು ಉಚ್ಚಾರ ಮಾಡ್ತೀರಾ, ಮತ್ತೆ ಅದನ್ನು ನೆನ್ಪಿಟ್ಕೊಂಡು ಪುನರಾವರ್ತನೆ ಮಾಡ್ತೀರಾ ಅಲ್ವಾ? ಇಷ್ಟೆಲ್ಲ ಮಾಡ್ತೀರಿ ತಾನೆ? ಆದರೆ ಇದೇ ಥರ ಇರುತ್ತೆ ಮುಂದೆ ಹೋದ ಹಾಗೆಲ್ಲ. ಮುಂದೆ ಶಾಲೆ ಕಲಿತೀರಿ ತಾನೆ ನೀವು? ಇನ್ನು ಇಷ್ಟಕ್ಕೆ ಮುಗೀತಾ? ಹೈಸ್ಕೂಲ್ಗೆ ಮುಗೀತಾ? ಪ್ರೈಮರಿಗೆ ಮುಗೀತಾ? ಹೈಸ್ಕೂಲ್ಗೆ ಮುಗೀತಾ? ಮುಂದೆ ನೀವಿಷ್ಟು, ನಾನು ಇಷ್ಟರಲ್ಲಿ ಪಳಗ್ಬಿಟ್ಟಿದ್ದೀನಿ, ಇಷ್ಟು ಸಾಕು ಅಂದ್ಕೊಂಡ್ರೆ ಸಾಕಾಗತ್ತಾ? ಸಾಕಾಗಲ್ಲ ಮಕ್ಕಳೇ, ಇಷ್ಟು ಶಕ್ತಿ ಸಾಕಾಗಲ್ಲ. ಅದಕ್ಕೋಸ್ಕರ ನೀವು ಈಗಿನಿಂದಲೇ ಯೋಗದಲ್ಲಿ ಆಸಕ್ತಿಯನ್ನು ತೋರಿಸ್ಬೇಕು. ಬರೀ ಮಾಡೋದಲ್ಲ, ನಿಮ್ಮಲ್ಲಿ ಆಸಕ್ತಿ ಇದೆಯಾ ಅಂತ ನೋಡೋದಕ್ಕೆ ನಾನೊಂದು ಸಣ್ಣ ಪರೀಕ್ಷೆ ಮಾಡಲಾ? ನಿಮ್ಮನ್ನು ಇಷ್ಟು ದೊಡ್ಡ ಆವರಣದಲ್ಲಿ ತಂದಿರಿಸಲಾಗಿದೆ, ನಿಮಗೆ ಎಲ್ಲ ಊಟ ವಸತಿ ವ್ಯವಸ್ಥೆ ಮಾಡಲಾಗಿದೆ, ಪಾಠಗಳನ್ನು ನೀಡಲಾಗುತ್ತಿದೆ, ಆಟಗಳನ್ನು ಕೂಡ ಕೊಡಲಾಗುತ್ತಿದೆ, ಎಲ್ಲ ಸೌಲಭ್ಯಗಳನ್ನು ನೀಡಲಾಗುತ್ತದೆ. ನೀವಿಲ್ಲಿ ಇದ್ದೀರಾ, ಹೌದಾ? ಇದಿಷ್ಟು ಸಾಕಾ? ಹಾಗಾದರೆ ಇನ್ನೂ ಏನೋ ಬೇಕು ತಾನೆ? ಅದೇನು ಅಂತ ನೋಡೋಣ. ಹಾಂ, ಕಣ್ಣಿಂದ ನೋಡ್ತೀರಾ, ಕಿವಿಯಿಂದ ಕೇಳ್ತೀರಾ, ಕೈಯಿಂದ ಬರಿತೀರಾ, ಹೌದು? ಮತ್ತೆ ಪುನರಾವರ್ತನೆ ಮಾಡ್ತೀರಾ. ಇದಿಷ್ಟು ಸಾಕಾ? ಇನ್ನೂ ಏನೋ ಬೇಕು. ಅದನ್ನು ಒದಗಿಸುವುದು ಯೋಗ. ಹಾಗಾದರೆ ನಿಮ್ಮಲ್ಲಿ ಯೋಗ ಕುರಿತ ಆಸಕ್ತಿ ಇದೆಯಾ ಅಂತ ಒಂದು ಸಣ್ಣ ಪರೀಕ್ಷೆ ಮಾಡ್ತೇನೆ. ಎಲ್ಲರೂ ನೇರವಾಗಿಯೇ ಕೂತಿದ್ದೀರಾ? ಸಂತೋಷ, ನಿಮ್ಮನ್ನು ನೋಡೋದೇ ಒಂಥರ ಖುಷಿ ಇದೆ ನನಗೆ. ಮತ್ತು ಎಲ್ಲರೂ ಸಂತೋಷವಾಗಿದ್ದೀರಾ? ಮಾಸ್ಕ್ ಒಳಗೆ ಕೂಡ ನಿಮ್ಮ ನಗು ನನಗೆ ಕಾಣಿಸ್ತಾ ಇದೆ. ಯಾಕೆಂದರೆ ನಿಮ್ಮ ಕಣ್ಣುಗಳನ್ನು ಮುಚ್ಕೊಂಡಿಲ್ಲಲ್ಲ, ಕಣ್ಣುಗಳು ಫಳಫಳ ಅಂತ ಹೊಳಿತಾ ಇದೆ. ಒಂದು ಹಾಡು ಹೇಳ್ತೀನಿ ನಾನು, ಅದನ್ನು ನೀವು ಕಿವಿಯಿಂದ ಕೇಳಿಸ್ಕೊಳ್ಬೇಕಾ? ಬಾಯಿಯಿಂದ ಉಚ್ಚಾರ ಮಾಡಬೇಕು, ಹೌದಾ? ಮತ್ತೆ ಇನ್ನೂ ಏನೋ ಬೇಕು
ಅದು ನಿಮ್ಮಲ್ಲಿ ಇದೆಯಾ ಅಂತ ಹಾಡು ಮುಗಿದ ಮೇಲೆ ನಾನು ನೋಡ್ತೀನಿ. ಸಾಲದು, ಕಿವಿಯಿಂದ ಕೇಳಿದರೆ ಸಾಲದು, ಬಾಯಿಯಿಂದ ಉಚ್ಚಾರ ಮಾಡಿದರೆ ಸಾಲದು. ಯೋಗ ಸಂಭವಿಸೋದಕ್ಕೆ ಇನ್ನೂ ಏನೋ ಬೇಕು. ಅದು ನಿಮ್ಮಲ್ಲಿ ಇದೆಯಾ? ನೀವೇ ನೋಡ್ಕೊಳ್ಳಿ. ನಾನು ನೋಡಿದೆ ಅಂತ ಹಾಗೆ ಮುಜುಗರ ಮಾಡ್ಕೋಬೇಡಿ. ನಿಮಗೆ ನೀವೇ ನೋಡ್ಕೊಳ್ಳಿ, ಯಾರಿಗೂ ಗೊತ್ತಾಗೋದು ಬೇಡ. ಸಿದ್ಧವಾಗಿದ್ದೀರಾ? ಜಗವಿದಿಲ್ಲಿ ಜೀವಕೋಟಿಗೆಲ್ಲ ಕೇಂದ್ರ ಬಂದಿದೆ. ಜಗವಿದಿಲ್ಲಿ ಜೀವಕೋಟಿಗೆಲ್ಲ ಕೇಂದ್ರ ಬಂದಿದೆ. ಶಾಲೆಯೊಳಿಹ ಮಕ್ಕಳ ತೆರ ಜಗದ ಜೀವರೆಲ್ಲರೂ. ಶಾಲೆಯೊಳಿಹ ಮಕ್ಕಳ ತೆರ ಜಗದ ಜೀವರೆಲ್ಲರೂ. ಮಕ್ಕಳಾಟ ಕೂಟಕ್ಕೆಲ್ಲ ಶಿಕ್ಷಕರದ ಶಾಸನ. ಮಕ್ಕಳಾಟ ಕೂಟಕ್ಕೆಲ್ಲ ಶಿಕ್ಷಕರದ ಶಾಸನ. ಜೀವರಾಟ ಕೂಟಕ್ಕೆಲ್ಲ ರಕ್ಷಕನನು ಶಾಸನ. ಜೀವರಾಟ ಕೂಟಕ್ಕೆಲ್ಲ ರಕ್ಷಕನನು ಶಾಸನ. ಜಗವಿದಿಲ್ಲಿ ಜೀವಕೋಟಿಗೆಲ್ಲ ಕೇಂದ್ರ ಬಂದಿದೆ. ಶಾಲೆಯೊಳಿಹ ಮಕ್ಕಳ ತೆರ ಜಗದ ಜೀವರೆಲ್ಲರೂ. ಜಗವೇ ಪಾಠಶಾಲೆಯೆಂದು ಅದನ್ನೇ ಒಪ್ಪಿಕೊಳ್ಳುವುದು. ಜಗವೇ ಪಾಠಶಾಲೆಯೆಂದು ಅದನ್ನೇ ಒಪ್ಪಿಕೊಳ್ಳುವುದು. ಶಾಲೆ ಕಲಿಯುವ ಮಗುವೆ ನಿನಗೆ ಇದುವೇ ಸ್ವಾಸ್ಥ್ಯ ಸೂತ್ರವು. ಶಾಲೆ ಕಲಿಯುವ ಮಗುವೆ ನಿನಗೆ ಇದುವೇ ಸ್ವಾಸ್ಥ್ಯ ಸೂತ್ರವು. ಜಗವಿದಿಲ್ಲಿ ಜೀವಕೋಟಿಗೆಲ್ಲ ಕೇಂದ್ರ ಬಂದಿದೆ. ಶಾಲೆಯೊಳಿಹ ಮಕ್ಕಳ ತೆರ ಜಗದ ಜೀವರೆಲ್ಲರೂ. ಈಗ ನೀವು ಕೇಳಿಸ್ಕೊಂಡ್ರಾ? ಬಾಯಿ ಬಿಟ್ಟು ಹೇಳಿದ್ರಾ? ಹೌದಾ? ಕೇಳಿಸ್ಕೊಂಡಿದ್ದು ಯಾರು? ಕಿವಿ. ಹೌದಾ? ಹೇಳಿದ್ದು ಯಾರು? ಬಾಯಿ. ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಉತ್ತರ ಕೊಡಬೇಕು ಅಂತಂದರೆ ಬಾಯಿ ಮೂಲಕ ಕೊಡ್ತೀರಾ? ಎಲ್ರಿಗೂ ಕೊಡೋಕ್ಕಾಗತ್ತಾ? ಯಾರಿಗೆ ಕೊಡೋಕ್ಕಾಗತ್ತೆ? ಹಾಂ, ಹೌದು, ಎಲ್ರಿಗೂ ಬಾಯಿ ಇದೆ. ನಾನೀಗೊಂದು ಪ್ರಶ್ನೆ ಕೇಳ್ತೀನಿ. ಹಾಂ, ನೋಡಿ, ಶಾಲೆಯಲ್ಲಿರೋ ಮಕ್ಕಳನ್ನು ಎಷ್ಟು ಜನ ಇದ್ದೀರಿ ನೀವು? ಇಲ್ಲಿಗ 500 ಜನ ಮಕ್ಕಳಿದ್ದೀರ. 500 ಜನ ಮಕ್ಕಳು, ಹೌದಾ? ಈ ಶಾಲೆಯಲ್ಲಿರೋ ಮಕ್ಕಳನ್ನು ನಾನು ಹೇಳಿರೋ ಹಾಡಿನಲ್ಲಿ ಯಾರಿಗೆ ಹೋಲಿಸಲಾಗಿದೆ?
ಕೈ ಎತ್ತಿ. ಉತ್ತರ ಯಾರಿಗೊತ್ತು? ಕೈ ಎತ್ತಿ. ಈ ಹಾಡಲ್ಲಿ ನಾನು 3 ಬಾರಿ ಅದನ್ನು ಪುನರಾವರ್ತನೆ ಮಾಡಿದೆ. ಮೊದಲನೇ ನುಡಿನಲ್ಲೇ ಅದಿರೋದು, ಪಲ್ಲವಿಯಲ್ಲೇ ಇರೋದು ಉತ್ತರ. ನಾನು 3 ಬಾರಿ ಅದನ್ನು ನಿಮಗೆ ಹೇಳಿಸ್ದೆ, ಹೌದಾ? ಹಾಂ, ಈಗ ಆ ಪ್ರಶ್ನೆಗೆ ಉತ್ತರ ಎಷ್ಟು ಜನರಿಗೆ ಗೊತ್ತಿದೆ? ಶಾಲೆಯಲ್ಲಿರೋ ಮಕ್ಕಳನ್ನು ಈ ಹಾಡಲ್ಲಿ ಯಾರಿಗೆ ಹೋಲಿಸಲಾಗಿದೆ? ಕೈ ಎತ್ತಿ. ಯಾರಿಗೆ ಗೊತ್ತು? ಕೈ ಎತ್ತಿ. ನಾನು ನಿನ್ನೇನು ಕೇಳಲ್ಲ, ಸುಮ್ಮನೆ ಕೈ ಎತ್ತಿ. ನಿಮಗೆ ಮಾತ್ರ ಗೊತ್ತಿರಲಿ, ನಾನು ಯಾವುದಕ್ಕೂ ಮುಜುಗರ ಮಾಡ್ತಿಲ್ಲ ನಿಮಗೆ. ಇಷ್ಟು ಜನ ಕೈ ಎತ್ತಿದ್ದೀರಾ, ಹೌದಾ? ಹಾಂ, ಸಂತೋಷ. ಕೈ ಬಿಡಿ. ಮಿಕ್ಕವರು ಯಾಕೆ ಕೈ ಎತ್ತಲಿಲ್ಲ? ಅಲ್ಲಿ ಇನ್ನೂ ಏನೋ ಬೇಕು. ಕಿವಿ ಸಾಲದು, ಬಾಯಿ ಸಾಲದು ಅಲ್ವಾ? ಇನ್ನೂ ಏನೋ ಬೇಕಿತ್ತು. ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಅಲ್ಲಿ ಏನು ಬೇಕಿತ್ತು? ಕೈ ಬೇಕಿತ್ತ ಎತ್ತಕ್ಕೆ? ಸಂತೋಷ. ಅದು ಎತ್ತು, ಎಲ್ಲರೂ ಎತ್ತಿ, ನಾನು ಕೇಳಲ್ಲ ಅಂದಾಗ ಎತ್ತಿದ್ದೀರಾ. ನೀವೇ ಎತ್ತಿದ್ರಾ? ನೀವೇ ಎತ್ತಕ್ಕೆ ಏನು ಬೇಕಿತ್ತು? ನಾನು ಹೇಳಿದಾಗ ನೀವು ಎತ್ತಿದ್ರಿ. ನೀವೇ ಎತ್ತಬೇಕಾದ್ರೆ, ನಿಮಗೆ ಅದಕ್ಕೆ ಉತ್ತರ ಗೊತ್ತಿರಬೇಕಾದ್ರೆ ಏನದು? ಹಾಂ, ಅದೇನೋ ಬೇಕಿತ್ತು ಅಲ್ವಾ? ಮನೆಯಲ್ಲಿ ಇಟ್ಟು ಬಂದಿದ್ದೀರಾ? ಹಾಂ, ಎಲ್ಲಿ? ಲಾಕರಲ್ಲಿ ಇಟ್ಟು ಕಿಲಿ ಹಾಕಿ ಕಿಲಿಕಾಯಿ ತಗೊಂಬಂದಿದ್ದೀರಾ? ಯಾರಿಗೂ ಕೊಡಬಾರ್ದು ಅಂತ, ನನಗೆ ಕೊಡಬಾರ್ದು ಅಂತ ಮುದ್ದಾಮ ಅಲ್ವಾ? ಹಾಗೇನಾದರೂ ಪ್ಲ್ಯಾನ್ ಇದೆಯಾ? ನೋಡಿ, ಮನಸ್ಸು ಬೇಕು. ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳೂ ಕೂಡ ಶಾಲೆಯಲ್ಲಿರುವ ಮಕ್ಕಳ ಹಾಗೆ ಅಂತ ನಾನು ಹಾಡಿದೆ. ಅದು ನಾನೇ ಬರ್ಕೊಂಡಿರೋದು ನನಗೋಸ್ಕರ. ನಿಮಗೆ ಇಷ್ಟ ಆದರೆ ಅದು ನಿಮ್ಮದೇ ಅಂತ, ನಂದಾಗಿರಲ್ಲ. ಈ ಮಾತು ಇಷ್ಟ ಆಯ್ತಾ ನಿಮಗೆ? ಏನು ಹೇಳಿ? ಜಗತ್ತಿನ ಎಲ್ಲ ಜೀವರಾಶಿಗಳು ಕೂಡ ಶಾಲಾ ಮಕ್ಕಳ ಹಾಗೆ. ಜಗತ್ತು ಒಂದು ಪಾಠಶಾಲೆ. ಶಾಲೆಯಲ್ಲಿ ಹೇಗೆ ಒಬ್ಬ ಶಿಕ್ಷಕ ಇರ್ತಾರೋ ಹಾಗೆ ಈ ಜಗತ್ತಿಗೂ ಒಬ್ಬ ರಕ್ಷಕನಿದ್ದಾನೆ, ಹೌದಾ? ಮಕ್ಕಳ ಗಮನ ಶಿಕ್ಷಕರ ಕಡೆಗಿದ್ದರೆ ಅವರು ದಿನೇ ದಿನೇ ವಿದ್ಯೆಯಲ್ಲಿ ಹೇಗೆ ಬೆಳೀತಾರೋ ಹಾಗೆ ನಾವು ಶಾಲೆ ಕಲಿಯುವಾಗ, ನಾಳೆ ಉದ್ಯೋಗ ಮಾಡುವಾಗ ಅಥವಾ ಕೌಟುಂಬಿಕ ಜವಾಬ್ದಾರಿಗಳನ್ನು ನಿರ್ವಹಿಸುವಾಗ, ಸಮಾಜ ಜೀವಿಯಾಗಿರುವಾಗ, ದೇಶ ರಕ್ಷಣೆ ಮಾಡುವಾಗ ಎಲ್ಲ ಸಮಯದಲ್ಲಿಯೂ ಸಕಲ ಜೀವರಾಶಿಗಳ ಒಡೆಯನಾಗಿ ಈ ಜಗತ್ತಿಗೆ ಕೇಂದ್ರವಾಗಿರುವಂತಹ ಆ ದೇವರ ಕಡೆಗೆ ನನ್ನ ಗಮನ ಇರಬೇಕು. ಇದನ್ನೇ ಯೋಗ ಅಂತ ಹೇಳೋದು. ನನ್ನೊಳಗೆ ದೇವತ್ವವಿದೆ ಮತ್ತು ಜಗತ್ತಿನ ಎಲ್ಲ ಜೀವರಾಶಿಗಳಿಗೂ ಕೇಂದ್ರವಾಗಿ ಅದೇ ದೇವತ್ವ ಇದೆ, ಅದೇ ಚೇತನವಿದೆ, ಹೌದಾ? ನನ್ನೊಳಗಿರುವ ಚೇತನ, ನಿನ್ನೊಳಗಿರುವ ಚೇತನ, ನಮ್ಮಿಬ್ಬರನ್ನೂ ಒಂದುಗೂಡಿಸುವಂತಹ ಚೇತನ, ಅದರತ್ತ ಒಂದಿಷ್ಟು ಪ್ರೀತಿ, ಒಂದಿಷ್ಟು ಗಮನ, ಒಂದಿಷ್ಟು ಸ್ವಾಧ್ಯಯನ. ಇದನ್ನೇ ಯೋಗ. ಹಂತ ಹಂತವಾಗಿ ಪ್ರಜ್ಞೆಯ ವಿಕಾಸವನ್ನೇ ಯೋಗ ಅಂತ ಹೇಳ್ತಾರೆ. ಚಿತ್ಶಕ್ತಿನಲ್ಲಿ ವಿಕಸಿತಗೊಳ್ಳುವುದನ್ನು ಯೋಗ ಅಂತ ಹೇಳ್ತಾರೆ. ಅಂದರೆ ಓದುವಾಗ ಕಣ್ಣು, ಕಿವಿ, ಕೈ ಜೊತೆಗೆ ಏನಿರಬೇಕಂತಾಯಿತು? ಇಷ್ಟು ಸಾಕಲ್ವಾ ಇವತ್ತಿಗೆ? ಧನ್ಯವಾದಗಳು. ಇಷ್ಟು ಸಮಾಧಾನವಾಗಿ ಕೂತ್ಕೊಂಡಿದ್ದೀರಾ ಮಕ್ಕಳೇ. ಮನಸ್ಸು ಇರುವವರನ್ನೇ ಮನುಷ್ಯ ಅಂತ ಹೇಳೋದು, ಕಣ್ಣು ಮೂಗು ಇದ್ದವ್ರಿಗೆ ಮನುಷ್ಯ ಅಂತ ಹೇಳಲ್ಲ ಅಲ್ವಾ? ಮನಸ್ಸಿನಿಂದ ನೀವು ಈ ಶಾಲೆಯಲ್ಲಿರಬೇಕು. ಮನಸ್ಸಿನಿಂದ ಊಟ ಮಾಡಬೇಕು, ಮನಸ್ಸಿನಿಂದ ಪಾಠ ಕೇಳಬೇಕು, ಮನಸ್ಸಿನಿಂದ ಆಟ ಆಡಬೇಕು, ಹೌದಾ?
ಮನುಷ್ಯರು ಅಂತ ಯಾರಿಗೆ ಹೇಳ್ತಾರೆ ಅಂದರೆ, ಯಾರು ಮನಸ್ಸಿನಿಂದ ಸುಖ ದುಃಖಗಳನ್ನು ಅನುಭವಿಸುತ್ತಾರೋ, ಯಾರು ಮನಸ್ಸಿನಿಂದ ಸಂಬಂಧಗಳನ್ನು ಅನುಭವಿಸುತ್ತಾರೋ, ಯಾರು ಮನಸ್ಸಿನಲ್ಲಿ ವಿಕಾಸಗೊಳ್ಳುತ್ತಾರೋ, ಅದೇ ಮನಸ್ಸೇ ಮುಂದೆ ಅದೇ ಮನಸ್ಸೇ ಬುದ್ಧಿ ಆಗತ್ತೆ, ಮನಸ್ಸೇ ಚಿತ್ತ ಆಗತ್ತೆ, ಮನಸ್ಸೇ ಪ್ರಜ್ಞೆ ಆಗತ್ತೆ, ಮನಸ್ಸೇ ಮಹಾದೇವನಾಗತ್ತೆ. ಆ ಮನಸ್ಸು ಅನ್ನೋ ಸರಕು ನಿಮ್ಮ ಹತ್ರ ಇದೆಯೋ ಇಲ್ವೋ? ಯಾವ ಜೇಬಲ್ಲಿದೆ ನೋಡ್ಕೊಳ್ಳಿ. ಈಚೆ ಜೇಬಲ್ಲೋ ಅಥವಾ ಅಲ್ಲಿ ಬಿಟ್ಟು ಬಂದಿದ್ದೀರೋ, ಕಬರ್ಡಲ್ಲಿ ಇಟ್ಟಿದ್ದೀರೋ, ಎಲ್ಲಿದೆ ಅದು? ಜೋಪಾನ. ನನಗೆ ಏನು ಹೇಳಬೇಕಾಗಿಲ್ಲ, ನೀವು ನಿಮ್ಮ ಮನಸ್ಸನ್ನು ನಿಮ್ಮ ಹತ್ರ ಜೋಪಾನ ಇಟ್ಕೋಬೇಕು. ಹೌದಾ? ಪ್ರತಿಯೊಂದಕ್ಕೂ ಆ ಮನಸ್ಸನ್ನು ಬಂಡವಾಳವಾಗಿ ಹೂಡಬೇಕು. ಮತ್ತು ನಿಮ್ಮ ವ್ಯಾಪಾರವನ್ನು ಕುದುರಿಸ್ಕೊಳ್ಬೇಕು. ನೀವು ವಿದ್ಯೆಯಲ್ಲಿ ಬೆಳಿಬೇಕು, ಜ್ಞಾನ ಪೂರ್ಣತೆಯಲ್ಲಿ ಬೆಳಿಬೇಕು, ನಿಮ್ಮ ವ್ಯಕ್ತಿತ್ವದಲ್ಲಿ ವಿಕಸಿತಗೊಳ್ಬೇಕು. ಹಾಗೆ ನಿಮ್ಮ ಮೂಲ ಗುರಿ, ಜೀವನದ ಮೂಲ ಗುರಿಯಾದಂತಹ ದೇವತ್ವ, ಆ ದೇವಚೇತನವನ್ನು ವಿಕಸಿತಗೊಳಿಸ್ಕೊಳ್ಳೋದಕ್ಕೆ, ನಾವು ಅರ್ಹತೆಯನ್ನು ಪಡೆಯೋದಕ್ಕೆ ಈ ಶಿಕ್ಷಣ ಅನ್ನೋದು ಇದೆ. ಹೌದಾ? ಬೀಜ ಇದ್ದರೆ ತಾನೇ ಮರ ಆಗೋದು. ಈಗ ಬೀಜ ರೂಪದಲ್ಲಿದೆ ನಿಮ್ಮಲ್ಲಿ ಚೇತನ. ಅದು ನೀವು ಪ್ರತಿದಿನ ಯೋಗ ಸಾಧನೆ ಮಾಡುವುದರಿಂದ ವೃಕ್ಷವಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಕೊಟ್ಟ ಸಮಯ ಇಲ್ಲಿಗೆ, ಸಮಯ ಮಿತಿ ಇಲ್ಲಿಗೆ ಮುಗೀತು. ಇದು ವೇದಿಕೆಯ ಸಮಯ. ನಿಮ್ಮ ಸಮಯ ನಿಮ್ಮ ಹತ್ರ ಇದೆ. ವೇದಿಕೆಯ ಸಮಯದ ಜೊತೆಗೆ ನಿಮ್ಮ ಸಮಯನೂ ಮುಗಿಬೇಕಾ? ಮುಗಿಬಾರ್ದು. ಮನಸ್ಸಲ್ಲಿ ಇಟ್ಕೋಬೇಕು, ನಾನು ಇವ್ರ ಹತ್ರ ಹೋಗಿ ಏನಾದ್ರು ಕೇಳಬೇಕು, ಹೇಗೆ ಸಂಪರ್ಕ ಮಾಡ್ಬೋದು, ಇನ್ನೂ ಹೆಚ್ಚು ವಿಚಾರ ಹೇಗೆ ತಿಳ್ಕೊಳ್ಬೇಕು. ಹಾಗೆ ಆ ಮನಸ್ಸಿನ ಸಮಯ, ಭೌತ ಸಮಯ ಮುಗೀತು, ಗಡಿಯಾರದ ಸಮಯ ಮುಗೀತು. ನಿಮ್ಮ ಮನಸ್ಸಿನ ಸಮಯ ಅದನ್ನು ಜೋಪಾನವಾಗಿ ಇಟ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಆವಾಗ ನಾನು ಇಲ್ಲಿವರೆಗೂ ಮಾತನಾಡಿದ್ದು ಯೋಗದ ಒಂದು ಭಾಗ ಅಂತ ಅನ್ನಿಸ್ಕೊಳ್ಳುತ್ತೆ. ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರುವಂತಹ ಎಲ್ಲ ಗುರುಬಂಧುಗಳಿಗೆ, ಆಡಳಿತಕ್ಕೆ ಮತ್ತು ಶಾಂತವಾಗಿ ಕುಳಿತು ಕೇಳಿರುವಂತಹ ದೇವ ಚೇತನ ಸ್ವರೂಪಿಗಳಾದ ಮಕ್ಕಳಿಗೆ ಮತ್ತೆ ಶರಣಾರ್ಥಿಗಳು. ಸರಳ ರೀತಿಯಾಗಿ ನಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದೀರಿ ಮನೆ. ನಿಮಗೆ ರಾಷ್ಟ್ರಸ್ಥಾನದ ಪರಿವಾರದ ಪರವಾಗಿ ಪ್ರಣಾಮಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸ್ತೇನೆ. ಸೌದಾಂತಿಷ್ಟ ಆರಮ ದಕ್ಷ नाटकी एक साथ शुरू कर। जय भारत जननीय तनुजाते, जय हे कर्नाटक माते, जय सुंदर ननिवर कर्नाटे, जय हे रसऋषि करवी, जय भारत जननीय तनुजाते, जय हे कर्नाटक माते, कंदर चंदत
ಮಾಡೋದು